ಗಿರಿಗಿರಿ ಸೀಸನ್ 3. ಇಲ್ಲಿರೋರೆಲ್ಲರೂ ಕೂಡ ನನ್ನ ವಂಶದವರು. ಅಂದ್ರೆ ಬಟ್ಟೆ ಹಾಕೊಂಡೆ ಉಂಟ್ಬಿಟ್ಟಾರೆ. ಯಾವನಾದ್ರೂ ಮೇಲೆ ಎಸಿತಾನೇನೋ? ಅವು ಮುಂದೊಂದ್ ದಿನ ಕೊಯ್ಲೆತ್ತಾಗ್ಲಿ ಅಂದ್ಬಿಟ್ಟು ನೇಕಷ್ಟೇ. ನಾನೆಂತ ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದಿರೋದು ನಾರಿ ಅಂತ ಗೊತ್ತಾ? ಇದೆಲ್ಲ ನಾಯಿ ಬರ್ತ ಬರೀ ನಟರಲ್ಲ, ನಟ ಭಯಂಕರರು. ಸತ್ತೋಗ್ಬಿಡತ್ತ ಕೂತ್ಕೊಂದಿನಿ. ಅವನ ಆಡ್ತಾನೆ ಗೇಮ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇನು? ಇನ್ನೊಂಚೂರು ಗಟ್ಟಿ ಮಾತಾಡ್ಬೇಕಲ್ವೇನು? ಮಂಜು ಕಾಯಿನ್ ಹಾಕಿ ಗುಂಡಿಗೆ. ನಮ್ಮ ಮಂಜಣ್ಣ ಹೇಳಂಗೆ ಹೇಳ ಅವ್ರ ಪಂಚಾಯತ್ ಕಟ್ಟಿದ್ರು ಅಂತಂದ್ರೆ ಪಂಜು ಹಚ್ಚಿದಂಗೆ. ಯಾವ ಡ್ರೆಸ್ಸಲ್ಲಿ ಬಂದ್ರು ನಾನು ನಿಮ್ ಡ್ರೆಸ್ ನೋಡಲ್ಲ, ನಿಮ್ ಮುಖದ ಮೇಲಿರೋ ಬ್ಲಶ್ ನೋಡ್ತಾರೆ. ನಮ್ ಕೈ ತಮಚೆ ಹೊಡಿಯಕ್ಕೆ ಆಯ್ತಲ್ಲ, ನಿಮ್ಗೆ ಹೊಡಿತೇವೆ. ಚಿನ್ನೆ ಉಳಾಯಿಸ್ಬಿಟ್ರಿ ಮಗಳು ತರ್ಸು. ನಂಗಿನ್ನು ಮದುವೆ ಆಗಿಲ್ಲ. ಯಾರಾಗರು ನಿಮ್ಮ ಬಂದಿದ್ದಾಳು. ಬೆಳಿಗ್ಗೆ ಸಂಜೆ ಕುಡ್ದ ಅಯ್ಯೋ ಕೊಟ್ಟಿರ್ಲಿ ಮತ್ತೆ ಗಿಲಿಗಿಲಿನೇ ಹೆಮ್ಮೆ ಪಡುವಂತ ಒಂದು ಸ್ಕಿಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನ್ಬಿಲೀವಬಲ್ ಮಾತ್ರ. ಥ್ಯಾಂಕ್ ಯು. ಶೋರ್ ಹಾಡಿ ಸಂಭ್ರಮ ಸಂಭ್ರಮ. ಮೇಲಿಂದ ಕೆಳಗಡೆಗೂ ಬರಾಕ ಈ ನನ್ನ ಮಗನ ಜೊತೆ ಸ್ಕಿಟ್ ಬಂದ್ರೆ ಆರ್ಕೆಸ್ಟ್ರಾ ಟೀಮಲ್ಲಿ ಇದ್ದಂಗಿರುತ್ತೆ. ಮಾತಾಡು ಅಂದ್ರೆ ಹಾಡಾಕಂತ ಸಾಹಿತ್ಯ ವೆಚ್ಚು ಏನಾದ್ರೂ ಮಾತಾಡಿ. ನಿಮ್ಮವ್ವ ಎಲ್ಲ ನಮ್ಮವ್ವ ಎಲ್ಲೋ ಇಲ್ಲ ಬ್ರೌನಿ ಕುದುರ್ಸು ಅಂತ ಇದೆಯಲ್ಲ, ಏನ್ ಕುದುರ್ಸ್ತಾನಲ್ಲ? ಇದಕ್ಕೂ ಚೂರು ಕುದುರ್ಸೋಣ. ಆ 30,000 ಕೊಡ್ತೀನಿ, ನಾನು ಕುದುರಿಸ್ಬಿಡ. ನಿಮ್ಮೆಲ್ಲರ ಆಕ್ಟಿಂಗ್ಗೆ ಅಮ್ಮ ಏನಾದ್ರು ಫೋನ್ ಮಾಡಿದ್ರ? ಇನ್ನೂ ಇಲ್ವಾ? ಇಲ್ಲ. ಅಪ್ಪ ಮಾತು ಕೊಟ್ರಲ್ಲ, ಮತ್ತೆ ಕರ್ಕೊಂಡ್ ಬರ್ತೀನಿ. ಅಪ್ಪ ಮಾತು ಕೊಟ್ರು, ಏನಾರ ಅವ್ರ ಸುದ್ದಿ ಮನೇಲಿದ್ರೆ ನಿಮ್ಗೂ ಆಚರಣೆ ಆಗಿರ್ತೀನಿ ಅಂತ ಹೇಳಿದ್ರಂತೆ ಅಮ್ಮ. ಒಂದ್ಸಲಿ ಹಲೋ ಮಗಳು ಹೆಂಗಿದ್ಯಾ ಅಂದ್ರೆ ಅಷ್ಟು ಸಾಕು, ತುಂಬಾ ಖುಷಿ ಆಗುತ್ತೆ ನನಗೆ. ಮುಚ್ಚಿನ ಚಂದ್ರಪ್ರಭಾ ಯಾಕೋ ಈಗ ಕಾಣುತ್ತಿಲ್ಲ. ಇಲ್ಲ ಏನು ನಾನು ಮಜಾಗ ಆಗ್ತಾ ಇದೆ. ಎಷ್ಟೋ ದಿನ ಇಲ್ಲಿಂದ ಹೋಗ್ಬೇಕಾದ್ರೆ 6 ಗಂಟೆ ಯಾಕಾರು ಆಯ್ತದಪ್ಪ ಅನಿಸ್ಬಿಟ್ಟೈತೆ. ಅಯ್ಯೋ ಹೋಗ್ಬೇಕಲ್ಲ ಅಲ್ಲಿಗೆ. ಈ ಸ್ಟುಡಿಯೋಲಿ ಎಲ್ಲೆಲ್ಲಿ ಹತ್ತಿದ್ದೀನಿ ಅಂತ ಗೊತ್ತಿಲ್ಲ. 6:30 ಆದಕ್ಕೆ ಒಂಥರ ಭಯ ಆಗ್ಬಿಡುತ್ತೆ. ಹೋಗಲ್ಲ ನಾನು.
ಫಾದರ್ಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ. ಯಾಕಂದರೆ ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡೋದು. ಅವ್ರದ್ದು ಸುಮಾರು ಒಡವೆಗಳನ್ನೆಲ್ಲ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಹೋಗಿ ಎಲ್ಲ ಕಳೆದು ಬಿಟ್ಟಿದ್ದೀನಿ. ನಾನು ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀನಿ ಅನ್ನೋ ಒಂದು ಜಾಗ ಅಂದರೆ ಅದು ನನ್ನ ಫ್ಯಾಮಿಲಿ. ತುಂಬ ವರ್ಷ ಹೋಯ್ತು, ಫ್ಯಾಮಿಲಿ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನಿನ್ ಮೇಲೆ ಕಲಾ ಸರಸ್ವತಿನೇ ಬಂದು ಅಂತ ನನಗೆ ಅನಿಸ್ತಾ ಇದೆ. ಗೊಬ್ಬರ ಸೂಪರ್ ಗೊಬ್ಬರ, ಎಲ್ಲರೂ ಚೆನ್ನಾಗಿ ಮಾಡಿದ್ವಿ. ಈ ತರದೊಂದು ಸ್ಕಿಟ್ ಸಿಕ್ಕಾಗ ಈ ತರ ಪರ್ಫಾರ್ಮ್ ಮಾಡ್ತೀನಿ ಅಂತ ತೋರಿಸಿದಂತ ಅದ್ಭುತ ಕಲಾವಿದರು. ಅದೇ ಥರ ನಮ್ಮ ಶಿವ ಮಾಡದಿರೋಂಥ ಕ್ಯಾರೆಕ್ಟ್ರು ನಮ್ಮ ಗಿಚ್ಚಿಗಿಲ್ಲಿ ಯಾವುದೂ ಉಳಿದಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ಕೋತಿಯರದ ಮರವಿಲ್ಲ, ನಮ್ಮ ಕಲಾವಿದರು ಮುಟ್ಟದಂಥ ಸ್ಕ್ರಿಪ್ಟ್ ಇಲ್ಲ. ನಂತರ ಆಲ್ಟರ್ನೇಟ್ ಬಂದ್ಬಿಟ್ರಿ ನಮ್ಮ ಇಂಡಸ್ಟ್ರಿಗೆ ಅಂತ ನನಗೆ ಅನ್ಸುತ್ತೆ. ನಗುವುದು ಸಹಜ ಧರ್ಮ, ನಗಿಸುವುದು ಪರರ ಧರ್ಮ, ನಗಿಸಿ ನಗುವುದು ಮಾನವನ ಧರ್ಮ. ಅದನ್ನ ಅದ್ಧೂರಿಯಾಗಿ ಮಾಡೋದು ನಮ್ಮ ಗಿಚ್ಚಿಗಿಲಿಗಿಲಿ ಶೋ. ಹಾಫ್ ಸೆಂಚುರಿ ಎಪಿಸೋಡ್. ಏನೋ ಮೊನ್ನೆ ಆದಂಗಿದೆಯಲ್ಲ, 8 ತಿಂಗಳು ಬಿಡದೆ ಎಲ್ಲರೂ ನಗ್ಸಿದ್ದಾರೆ. ಇವತ್ತು ಎಲ್ರ ಕಣ್ಣಲ್ಲೂ ಒಂದು ಹನಿಯ ಕಣ್ಣಂಚಲ್ಲಿ ನೀರು, ಅಷ್ಟೇ ಜೀವನ. ಎಸ್ ಗೊಬ್ಬರ, ಹೇಗಿತ್ತು ಜರ್ನಿ? ತುಂಬಾ ಚೆನ್ನಾಗಿತ್ತು ಅಣ್ಣ. ಸೊ ಅಂದ್ರೆ ಇಲ್ಲಿ ದಿನ ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಹೇಳ್ಕೊಂಡು ಓಡಾಡ್ಕೊಂಡು ಏನೇನೋ ಇದ್ರು ಹಂಚ್ಕೋತಿದ್ದೋ. ಸೊ ಈಗ ನಾಳೆಯಿಂದ ಏನಿಲ್ಲ. ಗಿಚ್ಚಿಗಿಲಿಗಿಲಿ ಪ್ರೀತಿ ಸಿಕ್ತು ನನಗೆ. ಅಣ್ಣ ಅಕ್ಕ ತಂಗಿರೆಲ್ಲರೂ ಸಿಕ್ಕಿದ್ರು, ಎಲ್ಲರ ಪ್ರೀತಿ